ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮೂರು ಕಾರ್ಕಳ ಎಪಿಸೋಡ್ 1ಗೆ ಇವತ್ತು ನಾವು ಕಾರ್ಕಳದ ಗೊಮ್ಮಟಪೇಟೆಗೆ ಹೋಗ್ತಿದ್ದೇನೆ. ಲೊಕೇಶನ್ಗೆ ಆಲ್ರೆಡಿ ರೀಚ್ ಆಗಿದ್ದೇವೆ. ನೀವು ನೋಡ್ತಿರ್ಬೋದು, ಹಿಂದ್ಗಡೆ ಇರುವ ಲೊಕೇಶನ್ ಇದೆ. ಹಾಗೂ ನೀವು ಇಲ್ಲಿಗೆ ಗೊಮ್ಮಟೇಶ್ವರ ಬೆಟ್ಟಕ್ಕೆ ಬರಬೇಕಾದ್ರೆ, ನೀವು ಉಡುಪಿಯಿಂದ ಬರೋದಾದರೆ ನಿಮಗೆ ಸರಿಸುಮಾರು 46 ಕಿಲೋಮೀಟರ್ ಇದೆ. ಹಾಗೂ ನೀವು ಮಂಗಳೂರಿಂದ ಬರೋದಾದರೆ ಇಲ್ಲಿಗೆ ಸರಿಸುಮಾರು 54 ಕಿಲೋಮೀಟರ್ ಹತ್ರ ಇದೆ. ನಾವೀಗ ಅರ್ಧ ಕವರ್ ಮಾಡಿದ್ದೇವೆ ಮೆಟ್ಟಿಲನ್ನು. ಇನ್ನು ಮೇಲ್ಗಡೆ ನೋಡಿ, ತುಂಬಾನೇ ಮೆಟ್ಟಿಲಿವೆ ಕವರ್ ಮಾಡಲಿಕ್ಕೆ. ಸೊ ಈಗ ನೋಡು ಯಾವ ಥರ ಅಲ್ಲ. ನೀವು ಬರೋದಾದರೆ ಬಿಸಿಲು ಹೊತ್ತಿನಲ್ಲಿ ಬರಬೇಡಿ, ಸಂಜೆ ಹೊತ್ತಿನಲ್ಲಿ ಬನ್ನಿ. ಒಂದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡಲಿಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಇದು. ನೀವು ನೋಡ್ತಿರ್ಬೋದು, ಅಲ್ಲಿಂದ ಬಂದದ್ದು ನಾವು. ಅಷ್ಟು ಮೆಟ್ಟಿಲು ಕವರ್ ಮಾಡಿದ್ದೇವೆ. ಇಲ್ಲಿಂದಲೇ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಇಡೀ ಕಾರ್ಕಳ ನಿಮಗೆ ಟಾಪಿಗೆ ಹೋದಾದ್ಮೇಲೆ ಇಡೀ ಕಾರ್ಕಳ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮೇಲಿಂದ. ನೀವು ಮೇಲೆ ಬರ್ತಾ ಬರ್ತಾ ಇದ್ದಂಗೆ ಮೆಟ್ಲತ್ತಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಎಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ನೋಡ್ತಿರ್ಬೋದು ನೀವು ವ್ಯೂ ಪಾಯಿಂಟ್ ಎಲ್ಲ ಯಾವ ಥರ ಉಂಟಂತ. ಇನ್ನು ಮೇಲೆ ಮೇಲೆ ಹತ್ತುತ್ತಾ ಹೋಗುವಾಗ ಇನ್ನು ಮೇಲೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಎಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಗಾಯ್ಸ್, ನೀವು ನೋಡ್ತಿರ್ಬೋದು, ಆ ಮೆಟ್ಲಿಂದಲೇ ಬರಬೇಕು, ಈ ಸೈಡಿಂದಲೆಲ್ಲ ಬರಬಾರ್ದು. ಯಾಕಂದರೆ ಅಲ್ಲಿ ಪಾಚಿ ಎಲ್ಲ ಕಟ್ಟಿರ್ತದೆ ಮಳೆಗಾಲದ ಟೈಮಲ್ಲಿ. ಸೊ ಡೇಂಜರಸ್. ದೇವಸ್ಥಾನದ ಹತ್ರ ಬಂದಿದ್ದೇವೆ. ಗಾಯ್ಸ್, ಆವಾಗ ಸ್ವಲ್ಪ ತಂಪಿತ್ತು, ಈಗ ಸ್ವಲ್ಪ ಬಿಸಿಲಾಗಿದೆ. ನೀವು ನೋಡ್ತಿರ್ಬೋದು, ಮೇಲೆ ಬಂದಾದ್ಮೇಲೆ ವ್ಯೂ ಪಾಯಿಂಟ್ ನಿಮಗೆ ಹೇಗೆ ಕಾಣ್ತದೆ ಅಂತ ನೋಡಿ. ಗಾಯ್ಸ್, ನೀವು ಸಂಜೆ ಹೊತ್ತಿನಲ್ಲಿ ಬನ್ನಿ, ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಗಾಯ್ಸ್, ನೀವು ನೋಡ್ತಿರುವ ಈ ಬಾಹುಬಲಿಯ ವಿಗ್ರಹವು ವಿಶ್ವದ 2ನೇ ಅತಿ ಎತ್ತರದ ಬಾಹುಬಲಿಯ ವಿಗ್ರಹವಾಗಿದೆ. ಹಾಗೂ ಇದರ ಎತ್ತರ 42 ಫೀಟ್ ಹೈಟ್ ಇದ್ದು 10.33 ಫೀಟ್ ಅಗಲವಿದೆ. ವಿಗ್ರಹವನ್ನು 5 ಫೀಟ್ ಪೀಠ ಮತ್ತು ಆವೃತವಾದ ಪ್ರಾಕಾರದಿಂದ ಸುತ್ತುವರೆದಿದೆ. ಪೀಠದ ಮೇಲೆ ಹತ್ತಲಿಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ಆಯೋಜಿಸಲಾಗುತ್ತದೆ. ಆ ದಿನದಂದು ಹಲವಾರು ಕಡೆಗಳಿಂದ ಭಕ್ತಾದಿಮಾನಿಗಳು ಬರುತ್ತಾರೆ. ಆ ದಿನದಂದು ವಿಶೇಷವಾಗಿ ತಯಾರಿಸಿದ ಕಲಶಗಳನ್ನು ಹೊತ್ತು ಭಕ್ತರು ಭಾಗವಹಿಸುವವರ ಮೇಲೆ ಪವಿತ್ರ ನೀರನ್ನು ಸಿಂಪಡಿಸುತ್ತಾರೆ. ನಂತರ ಬಾಹುಬಲಿಯ ಪ್ರತಿಮೆಯನ್ನು ಸ್ನಾನ ಮಾಡಿ ಹಾಲು, ಕಬ್ಬಿನ ರಸ ಮತ್ತು ಕುಂಕುಮದ ಪೇಸ್ಟ್ಗಳಂತಹ ಪ್ರಸಾದಗಳಿಂದ ಅಭಿಷೇಕಿಸಲಾಗುತ್ತದೆ ಮತ್ತು ಶ್ರೀಗಂಧ, ಅರಿಶಿನ ಮತ್ತು ಸಿಂಧೂರದ ಪುಡಿಗಳಿಂದ ಸಿಂಪಡಿಸಲಾಗುತ್ತದೆ.
ಇಲ್ಲಿ ತೀರ್ಥಂಕರರ ಕೆಲವು ಶಿಲ್ಪಗಳನ್ನು ಪ್ರದರ್ಶಿಸಲಾಗಿದೆ. ಗಾಯ್ಸ್, ಈ ಮೂರ್ತಿಯನ್ನು ಕಾರ್ಕಳದ ವೀರಪಾಂಡ್ಯ ಭೈರರಸನು 1432ರಲ್ಲಿ ನಿರ್ಮಿಸಿದಂಥ ಒಂದು ಹಿಸ್ಟ್ರಿ ಹೇಳ್ತದೆ. ಇದು ವಿಶ್ವದ 2ನೆಯ ಅತಿ ಎತ್ತರದ ಒಂದು ಬಾಹುಬಲಿಯ ಮೂರ್ತಿ ಕಾರ್ಕಳದಲ್ಲಿದೆ. ಹಾಗೂ ವಿಶ್ವದ ನಂಬರ್ 1 ಎತ್ತರದ ಮೂರ್ತಿ ಶ್ರವಣಬೆಳಗೊಳದಲ್ಲಿವೆ. ನೀವು ಇಲ್ಲಿ ನೋಡ್ಬೋದು, ಈಗ ಬಿಸಿಲಿದೆ, ಸೊ ಸಂಜೆ ಹೊತ್ತಿನಲ್ಲಿ ಬಂದರೆ ಒಳ್ಳೆಯದು. ನೀವು ನೋಡ್ತಿರ್ಬೋದು, ಒಂದು ನೆಮ್ಮದಿಯ ಒಂದು ವಾತಾವರಣ ಇರುವಂಥದ್ದು ಇಲ್ಲಿ ಈ ಪ್ಲೇಸಲ್ಲಿ. ಗಾಯ್ಸ್, ನೀವು ಈ ಮೂರ್ತಿಯನ್ನು ಸರಿಯಾಗಿ ನೋಡಿದರೆ ಮುಖದಲ್ಲಿ ಅದರಲ್ಲಿ ಜೋಲು ಕಿವಿಗಳಿವೆ, ಹಾಗೂ ಗಿಣಿಗಳಂತೆ ಮೂಗುಗಳಿವೆ, ಹಾಗೂ ಅರೆದೆರೆದ ಕಣ್ಣುಗಳು, ಹಾಗೂ ಗುಂಗುರು ಕೂದಲುಗಳಿವೆ. ಇದು ಇದರ ವಿಶೇಷತೆ. ಒಂದು ತಪಸ್ಸಿನಂತೆ ಒಂದು ಭಾವಪೂರ್ಣವಾಗಿದೆ ಇಲ್ಲಿ ಇದು ಮಂದಿರ, ಗೊಮ್ಮಟಬೆಟ್ಟನ ವಿಗ್ರಹ. ಹಾಗೂ ಇದು ಸತ್ಯ, ಅಹಿಂಸೆ, ವೈರಾಗ್ಯ ಹಾಗೂ ಒಂದು ತ್ಯಾಗದ ಪ್ರತೀಕವಾಗಿದೆ. ಹಾಗೂ ಇದು ಒಂದು ಅದರ ಸಂದೇಶವನ್ನು ಜಗತ್ತಿಗೆ ತೋರಿಸ್ತದೆ. ನೀವು ನೋಡೋ ಈ ಸ್ಥಳದಲ್ಲಿ ಹೋಮಗಳನ್ನು ಮಾಡುವಂಥದ್ದು. ಗಾಯ್ಸ್, ನೀವು ನೋಡ್ತಿರ್ಬೋದು, ಗೊಮ್ಮಟ ಬೆಟ್ಟದ್ದು ಸ್ಟ್ಯಾಚ್ಯೂ ಇದು ಹತ್ತಿರನೇ ತೀರ್ಥಕೆರೆ ಅಂತ ಒಂದು ಕೆರೆ ಸಿಗ್ತದೆ ಇಲ್ಲಿ. ಆ್ಯಕ್ಚುಲಿ ಆಗಿ ಇಲ್ಲೇ ವ್ಯೂ ಪಾಯಿಂಟ್ ಎಲ್ಲ ಎಂಜಾಯ್ ಮಾಡಲಿಕ್ಕೆ ಜನರೆಲ್ಲ ಬರ್ತಾರೆ. ನೀವು ನೋಡ್ತಿರ್ಬೋದು ಪ್ಲೇಸಸ್ ಎಲ್ಲ ಯಾವ ಥರ ಉಂಟಂತ. ಇಲ್ಲಿಂದಲೇ ಕಾರ್ಕಳ ಇಡೀ ನಗರವನ್ನು ನೋಡ್ಬೋದು. ಕಾರ್ಕಳದ ಇಡೀ ನಗರವನ್ನು ನೀವು ಇಲ್ಲಿಂದಲೇ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಇದು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಶಾಂತವಾಗಿದೆ ಅಂತ ಪ್ಲೇಸ್ ಇದು. ಇಲ್ಲಿಂದಲೇ ಇಡೀ ಕಾರ್ಕಳವನ್ನು ನೀವು ನೋಡ್ಬೋದು. ಇಲ್ಲಿಂದಲೇ ಅಲ್ಲಿ ಕಾಣ್ತಿರೋದು ರಾಮಸಮುದ್ರ. ಆಗ ಅಲ್ಲಿ ಕಾಣ್ತಿರೋದು ರಾಮಸಮುದ್ರ, ಅಲ್ಲಿ ಕಾಣ್ತಿರೋದು ಚತುರ್ಮುಖ ಬಸದಿ. ನೆಕ್ಸ್ಟ್ ನಾ ಅಲ್ಲಿದೆ ವಿಡಿಯೋ ಮಾಡ್ತೇನೆ. ಗಾಯ್ಸ್, ನೀವು ನೋಡಿದ್ದೀರಲ್ಲ ಪ್ಲೇಸಸ್ ಎಲ್ಲ ಯಾವ ಥರ ಇವೆ ಅಂತ. ನೀವು ಕಾರ್ಕಳದಲ್ಲಿ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂವನ್ನು ವಿಸಿಟ್ ಮಾಡ್ಲಿಕ್ಕೆ ಬಂದರೆ ಈ ಥರದ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಟಾಪಿಂದ. ಕಾರ್ಕಳದ ಇಡೀ ಕಾರ್ಕಳವೇ ನಿಮಗೆ ಇಲ್ಲಿಂದ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹೇಗಿವೆ ನೋಡಿ ಪ್ಲೇಸಸ್ ಎಲ್ಲ, ಬೆಸ್ಟ್ ವ್ಯೂ ಪಾಯಿಂಟ್ ಇದೆ. ಗಾಯ್ಸ್, ನಿಮಗೆ ಇಲ್ಲಿ 2 ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಸಿಗ್ತದೆ. ಆ ಸೈಡಿಂದ ಒಂದು ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಸಿಗ್ತದೆ, ಹಾಗೂ ಈ ಸೈಡಿಂದ ನೀವು ನೋಡ್ತಿರ್ಬೋದು ಯಾವ ಥರ ಉಂಟಂತ. ಒಳ್ಳೆ ಗಾಳಿ ಬರ್ತುಂಟು. ಗಾಯ್ಸ್, ಎಪಿಸೋಡ್ 2 ಅಲ್ಲಿ ಕಾರ್ಕಳದ ಇದೇ ಥರದ ಒಂದು ಫೇಮಸ್ ಆದ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.